ರಾಯಬಾಗ್ ತಾಲೂಕಿನ ಖಾನದಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನವು ಇತ್ತೀಚಿನ ತಿಂಗಳಲ್ಲಿ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿ ಹೊರಹೊಮ್ಮಿದೆ. ದೇವಿಯ ಪವಾಡದ ಸುದ್ದಿ ನಾಡಿನ ತುಂಬೆಲ್ಲ ಹರಡಿದ್ದು, ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೇವಿಯ ಆಶೀರ್ವಾದ ಪಡೆಯಲು ಆಗಮಿಸುತ್ತಿದ್ದಾರೆ. ಸ್ಥಳೀಯರು ತಿಳಿಸುವಂತೆ ದೇವಿಯ ಅನುಗ್ರಹದ ಕುರಿತು ಹರಿದಾಡುತ್ತಿರುವ ಮಾತು ತಾಲೂಕಿನ ಗಡಿಗಳನ್ನು ದಾಟಿ ಪಕ್ಕದ ಜಿಲ್ಲೆಗಳು ಮತ್ತು ಇತರೆ ರಾಜ್ಯಗಳಿಗೂ ತಲುಪಿದೆ. ವಿಶೇಷ ಪೂಜೆಗಳು ಮತ್ತು ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಭಕ್ತರು ಪ್ರಾರ್ಥನೆ ಸಲ್ಲಿಸಲು, ಹೂವಿನ ಹಾರವನ್ನು ದೇವಿಗೆ ಅರ್ಪಿಸಲು ಮತ್ತು ಹರಕೆ ತೀರಿಸಲು ಆಗಮಿಸುತ್ತಾರೆ. ದೇವಸ್ಥಾನ ಸಮಿತಿಯವರು ಭಕ್ತರ ವಿಶ್ವಾಸ ಮತ್ತು ಭಕ್ತಿ ಭಾವಕ್ಕೆ ಧನ್ಯವಾದವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚುತ್ತಿರುವ ಯಾತ್ರಿಕರ ದಟ್ಟಣೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಸೂಕ್ತ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಗ್ರಾಮಸ್ಥರು ಈ ಸಂದರ್ಭವನ್ನು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸಲು ಮತ್ತು ಭಕ್ತರ ಏಕತೆಯನ್ನು ವೃದ್ಧಿಸಲು ಅವಕಾಶವೆಂದು ನೋಡುತ್ತಿದ್ದಾರೆ. ವರದಿ ಅರ್ಜುನ್ ಎಲ್ ಪೂಜಾರಿ. ಅಂದ್ರೆ ಹೇಳ್ರಿ ಮತ್ತೆ ನಾವು ಇಲ್ಲೇನೈತ್ರಿ, ನಾವು ಭಂಡಾರ ಮ್ಯಾಗ ಬಿದ್ದು ಅವ್ರೇನು ಒಂದು ರೂಪಾಯಿ ಕೊಡ್ರಿ ಬಿಡ್ರಿ ಅಂದಿಲ್ಲ. ನಮಗೆ ನುಸ್ತಾ ಸಕ್ರಿ ಕೊಡ್ತಾರ್ರಿ, ಉದ್ಕ ಡೇಟ್ ಕೊಡ್ತಾರೆ ಇಷ್ಟೇ ನಮಗೆ. ಅವ್ರು ಕೊಡು ಅಂದಿಲ್ರಿ. ಮತ್ತೆ ಅದು ನಮ್ಮ ಭಕ್ತಿಲಿ ನಾವು ಕೊಡ್ಬೇಕಲ್ಲ ಭಂಡಾರ ತಪ್ಪ್ಯಾರ ಅಂತ ಹೇಳಿ ನಾವು ಇಟ್ಟು ಭಕ್ತಿಲಿ ಓಡಿ ಬಂದಿದ್ರಿ. ಇಲ್ಲಿ ತಕ ದೇವರಿಗೆ ಬಂದಿರಿ. ನಾವು ಭಕ್ತಿಲಿ ಬಂದಿದ್ದಂದ್ರೆ ಕೊರವಂಜಿ ಹೋಗಿ ದೇವರಿಗೆ ಬಂದಿರಿ. ನಾವು ತಾಯಿ ಆಶೀರ್ವಾದ ರೀ, ತಾಯಿ ಆಶೀರ್ವಾದದಿಂದ ಕಡಿಮೆ ಆಗಿತ್ತ ಹರ್ಯಾ ಮತ್ತಿಲ್ಲಿ ಓಡಿ ಬಂದ್ರಿ. ಎಲ್ಲ ಆರಾಮದಾರ್ರಿ, ಆರಾಮದಾರ್ರಿ. ಮತ್ತೇನೇನಿಲ್ರಿ. ಇನ್ನು ಕುಡಿದು ಬಿಡುದು ನಾವು ಇಲ್ಲ ಇಲ್ರಿ. ಅದು ಸಾಹೇಬ್ರು ನಮ್ಗೆ ಗೊತ್ತೂ ಇಲ್ಲ. ಅಮ್ಮವ್ರ ನಿಮ್ಗೆ ಮುತ್ತಾರ ಏನು ಟ್ಯಾಬ್ಲೆಟ್ ಅದು ಏನು ಕೊಡ್ತಾರೋ ಏನ್ರಿ, ಆಯುರ್ವೇದಿಕ್ ಔಷಧಿ ಏನು ಕೊಡ್ತಾರೋ ಏನು ಭಂಡಾರ ಅಷ್ಟೇ ಕೊಡ್ತಾರೆ? ನಮ್ಗೇನು ಕೊಡೋದಿಲ್ರಿ ಅವ್ರ, ಭಂಡಾರ ಅಷ್ಟೇ ಕೊಡ್ತಾರ್ರಿ. ನಾವು ಆಯಿಗೆ ಅಷ್ಟೇ ಬಿಡ್ಕೊಂಡು ಆದ ಬಳಿಕ ದವಾಖಾನೆ ಭಾಳ ಕೆಟ್ಟ ತೋರಿಸಿದ್ರಿ, ಸುರಕ್ಷೆಯಲ್ಲಿ ಮತ್ತು ಬನಟ್ಟಿ ಬಡ್ಜಿಕರ್ನಲ್ಲಿ ತೋರಿಸಿದಿವ್ರಿ. ನಾವ್ರಿ ಆರಾಮಾಗಿರ್ಕಿಲ್ಲ, ಆಯಿಗೆ ಬಿಡ್ಕೊಂಡು ಹೋಗೋಣ ನಮ್ಗೆ ಆರಾಮ ಅನ್ಸಿದ್ರಿ. ಎಷ್ಟು ವರ್ಷ ಆತ ಆರಾಮ ತಪ್ಪಿತ್ರಿ? ನಮ್ಗೆ ಒಂದು 2-3 ವರ್ಷ ತಪ್ಪಿತ್ರಿ. ದವಾಖಾನೆ ತೋರ್ಸಾತಿದ್ದೀವ್ರಿ ಬೇರೆ ರೀ. ಆಯಿಗೆ ಬಂದು ಕಾಲು ಬಿದ್ದು ಹೋಗೋಣ ನಮ್ಗೆ ಆರಾಮ ಅನ್ಸಿದ್ರಿ. ಅವ್ರನ್ನು ಎಷ್ಟು ದಿವಸ ಬರತ್ರಿ ಇಲ್ಲಿ? ನಾವು ಇಲ್ಲಿ ಬರ್ಲಾಕತ್ತೀರಿ ಸರ್, 1.5 ತಿಂಗಳ ದಿವಸ ಆಯ್ತು. 1.5 ತಿಂಗಳು ಆಯ್ತಲ್ರಿ? ನಿಮ್ಮ ಜೋಡಿ ಮತ್ತೆ ಯಾರು ಬರ್ತಾರೋ ಅಥವಾ ನೀವು ಒಟ್ಟು ಬರ್ತಾರೆ? ನಮ್ಮ ಮನೆಯವ್ರು ಕೂಡ ಬರ್ತಾರೆ, ನನ್ನ ಮಕ್ಕಳು ಕರ್ಕೊಂಡ್ ಬಂದಿದ್ರಿ. ಬಂದದಕ್ಕೆ ಒಂದು ಸ್ವಲ್ಪ ದೇವರದಿಂದ ನಿಮ್ಗೆ ಒಳ್ಳೇದಾಗೈತೆ, ಚಲೋ ಆಗೈತ್ರಿ. ಇಲ್ಲಿ ಹತ್ತರ ಸಲುವಾಗಿ ಬರ್ತೀರಿ ನಾವು ಮೊದಲ ದಾರು ಭಾಳ ಕುಡಿತೀನಿ ರೀ. ದಾರು ಕುಡಿಯೋತ್ನಾಗ ನಮ್ಮ ಮನ್ಯಾಗ ಏನು ರೊಕ್ಕ ಬಿಡೋದು, ನಮ್ಮ ಹೆಣ್ಮಕ್ಳ ಕೈಲಿ ಹಂಗಸರ ಕೈಲಿ ಬಡದ ರೊಕ್ಕ ಇಸ್ಕೊಂಡ ದಾರದ ಅಂಗಡಿಗೆ ಹೋಗಿ ದಾರು ಕುಡಿತೀನಿ ರೀ. ನಮಗೆ ಕೆಲವೊಬ್ಬರು ಯಾರೋ ಒಬ್ರು ನಮ್ಗೆ ಹೇಳಿದಾಗ ನನಗೆ ಗೊತ್ತಾಗಲಾರ್ದಂಗೆ ಇಲ್ಲಿ ನಮ್ಮ ಹೆಣ್ಮಕ್ಳು ಕರ್ಕೊಂಬಂದ್ರಿ. ಕರ್ಕೊಂಬಂದ ಇಲ್ಲಿ ಐ ಪುಣ್ಯದಿಂದ ನೀರು ಅನಿಸ್ಕೊಂಡು ಬಂಡರ ಮೇಲೆ ಹೇಳಿದ್ರು ಮುತ್ಯಾರು ಅಂತ ಹೇಳಿ. ಸರ್ ನಿಮ್ಮ ಊರು? ಮೂಡ್ಲಿ ತಾಲೂಕು ಹುಣಸಾಳ. ಇಲ್ಲಿ ಬರೋ ಕಾರಣ ರೀ? ಬರೋದು ಕಾರಣ ರೀ, ನಮ್ಮ ಹುಡುಗರು ಸರಾಯಿ ಕುಡಿತಿದ್ರಿ. ಇಲ್ಲಿ ಬಂದು ಐ ಭಂಡಾರ ಹೊಂಡದಾಗಿನ ನೀರು ಅನ್ಸಾನ ನಮ್ಮ ಮಕ್ಕಳು 6 ತಿಂಗಳ ಕುಡಿಬಿಟ್ಟಾರ. ನಾವು ಈಗೇನೈತ್ರಿ ದೇವ್ರಿಗೆ ಹಂಗೆ ಪ್ರೀತಿಲಿ ನಮಸ್ಕಾರ ಮಾಡಿ ಹುಡುಕಾಗಿ ಬರ್ತವ್ರಿ. ಏನೂ ಇಲ್ರಿ, ಭಂಡಾರ ಹನಿಗೆ ಹೆಚ್ಚುಕೊಳಕ್ಕೆ ಭಂಡಾರ ಕೊಡ್ತಾರ್ರಿ. ಹೊಂಡದಾಗಿನ ನೀರು ಮೈಮ್ಯಾಗ ಹನಸ್ತಾರು. ಅದರಿಂದ ನಮ್ಮ ಮಕ್ಕಳು ಈಗ ಕುಡಿದು ಬಿಟ್ಟಾರು, ಚಲೋ ಆಗ್ಯಾರು. ಅದ ಭಕ್ತಿಗೆ ನಾವು ವಾರಕ್ಕೊಮ್ಮೆ ಬಂದು ನಮಸ್ಕಾರ ಮಾಡಿ ಹೋಗ್ತೀವಿ. ನಿಮ್ಮ ಮಕ್ಕಳು ಎಷ್ಟು ವರ್ಷದಿಂದ ಕುಡಿತಿದ್ರಿ? ಅವರು ಒಂದು 10 ವರ್ಷದಿಂದ ಕುಡಿತಿದ್ರಿ. ಈಗ ಮುತ್ತಾರ ಬಳಿ ಬರೋಣ, ಈಗೆಲ್ಲ ಇಲ್ಲಿ ಬರೋಣ ಎಲ್ಲ ಕುಡಿದು ಬಿಟ್ಟಾರ. ಗುರುಜಿ ನಿಮ್ಮ ಹೆಸರು ಏನು? ಸರ್ ನನ್ನ ಹೆಸರು ರಾಮಣ್ಣ ಮಹಾರಾಜರ್ ಅಂತ ಹೇಳಿ ಸರ್. ನಿಮ್ಮ ಬದ್ದಲ ಸಾರಾಯಿ ಬದ್ದಲ ನೀವು ಏನೋ ಗೌಟಿ ಔಷಧಿ ಕೊಡ್ತೀರಿ ಅಂತ ಅಪಪ್ರಚಾರ ಮಾಡತ್ತಾರ, ಅದ್ರ ಬದಲು ನೀವೇನು ಹೇಳ್ತೀರಿ? ಸರ್ ಮತ್ತೊಂದು ಕಡೆ ಗೌಟಿ ಔಷಧ ಕೊಡೋದಕ್ಕೂ ಮತ್ತು ನಮಗೂ ಏನೂ ಸಂಬಂಧ ಇಲ್ಲ ಸರ್. ಸುಮ್ಮನೆ ಏನಾದರೂ ಅಪಪ್ರಚಾರ ಮಾಡಿದ್ರೆ ಆಗೋದಿಲ್ಲ ಸರ್ ಅದು. ಈಗ ಸರ್ ನಾವು ಇಲ್ಲಿ ಕುಡಿತದ ಚಟವನ್ನು ಬಿಡಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ದೇವಿಯ ಭಂಡಾರನ ಕೊಡ್ತೀವಿ ಸರ್. ಯಾಕಂದ್ರೆ ದೇವಿ ಮೇಲೆ ಅಪಾರವಾದ ಭಕ್ತಿ ಸರ್ ನಮ್ಗೆ. ದೇವಿ